ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಯನಡ್ಕ. ಜಗತ್ತಿನಲ್ಲಿ ದೊಡ್ಡವರು ಅನಿಸ್ಕೊಂಡವರು ಇದ್ದಾರಲ್ಲ, ಹಲವು ರಾಷ್ಟ್ರದ ನಾಯಕರು, ಸೆಲೆಬ್ರಿಟಿಗಳು, ಉದ್ಯಮಿಗಳು, ವಿಜ್ಞಾನಿಗಳು, ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದವರು. ನಾವೆಲ್ಲ ಅವರನ್ನ ಮಹಾನರು, ಮೇಧಾವಿಗಳು, ಮಾದರಿ ಯೋಗ್ಯರು ಅಂತ ಅಂದ್ಕೊಳ್ತೇವೆ. ಆದರೆ ಅವರಲ್ಲಿ ಅದೆಷ್ಟು ಮಂದಿ ಲಂಪಟರು, ಲಫಂಗರು ಇದ್ದಾರೆ ಗೊತ್ತಾ? ಜಗತ್ತಿನ ದೊಡ್ಡವರ ಅಸಲಿ ಮುಖವನ್ನ ಬಯಲು ಮಾಡಿರುವ ಅಮೆರಿಕದ ಎಫ್ಸ್ಟೈನ್ ಫೈಲ್ ಬಯಲಿಗೆ ಬಂದಿರೋದು ನಿಮಗೆಲ್ಲ ಗೊತ್ತೇ ಇದೆ. ಆ ಬಗ್ಗೆ ತುಂಬಾ ಹೇಳೋಕ್ಕಿದೆ. ಎಫ್ಸ್ಟೈನ್ ಫೈಲ್ನಲ್ಲಿ ಭಾರತಕ್ಕೂ ಮುಜುಗರ ತರೋ ಸಂಗತಿಗಳಿದೆ. ಆ ಬಗ್ಗೆ ವಿವರವಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಸದ್ಯ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿರೋದು ಎಫ್ಸ್ಟೈನ್ ಫೈಲ್. ಹಾಗಿದ್ರೆ ಏನಿದು ಎಫ್ಸ್ಟೈನ್ ಫೈಲ್? ಎಫ್ಸ್ಟೈನ್ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರು. ಅಮೆರಿಕದ ಜೆಫ್ರಿ ಎಫ್ಸ್ಟೈನ್ ಎಂಬಾತನ ಮೂಸೆಯಿಂದ ಹೊರಬಂದಿರುವ ಲೈಂಗಿಕ ಕರ್ಮಕಾಂಡ ಇದು. ಆತ ಸತ್ತು ಹೋಗಿ ಈಗಾಗಲೇ 7 ವರ್ಷಗಳಾಗ್ತಾ ಬಂತು. 2019ರಲ್ಲಿ ಜೆಫ್ರಿ ಎಫ್ಸ್ಟೈನ್ ಸಾವನ್ನಪ್ಪಿದ್ದಾನೆ. ಆದರೂ ಆತನ ಕರಾಳ ಚರಿತ್ರೆ ಈಗಲೂ ಬಿಚ್ಚಿಕೊಳ್ತಾ ಇದೆ. ಆ ಕತ್ತಲ ಕರಾಳ ಚರಿತ್ರೆಯಲ್ಲಿ ವಿಶ್ವದ ದೊಡ್ಡವರೆಲ್ಲ ಪಾಲುದಾರರಾಗಿರೋದು ಬಯಲಾಗ್ತಾ ಇದೆ. ಲೈಂಗಿಕ ಆರೋಪಿ ಜೆಫ್ರಿ ಎಫ್ಸ್ಟೈನ್ನ ಲೈಂಗಿಕ ದೌರ್ಜನ್ಯದ ಕರಾಳೆ ಚರಿತ್ರೆ ತೆಗೆದುಕೊಳ್ಳೋದು 1998ರಲ್ಲಿ ಕೆರಿಬಿಯನ್ ಸಮುದ್ರದ ಒಂದು ಪುಟ್ಟ ಖಾಸಗಿ ದ್ವೀಪದಲ್ಲಿ. ಕೆರಿಬಿಯನ್ ಸಮುದ್ರದಲ್ಲಿ ಅಮೆರಿಕದ ವರ್ಜಿನ್ ದ್ವೀಪಕ್ಕೆ ಸೇರಿದ ಸುಮಾರು 50ಕ್ಕೂ ಅಧಿಕ ಐಲ್ಯಾಂಡ್ಗಳಿವೆ. ಅದರಲ್ಲಿ ಲಿಟ್ಲ್ ಸೈಂಟ್ ಜೇಮ್ಸ್ ಅನ್ನೋ ಪುಟ್ಟ ದ್ವೀಪ. 70ರಿಂದ 75 ಎಕರೆ ಇರೋ ಆ ದ್ವೀಪವನ್ನ ಈ ಜೆಫ್ರಿ 1998ರಲ್ಲಿ $8 ಮಿಲಿಯನ್ ಕೊಟ್ಟು ಖರೀದಿಸಿದ್ದ. ಹಾಗಂತ ಈ ಜೆಫ್ರಿ ಎಫ್ಸ್ಟೈನ್ ಹುಟ್ಟ ಶ್ರೀಮಂತನಲ್ಲ. 1953ರಲ್ಲಿ ನ್ಯೂಯಾರ್ಕ್ನಲ್ಲಿ ಹುಟ್ಟಿದ್ದ ಎಫ್ಸ್ಟೈನ್ ಮೊದಲಿಗೆ ಆತ ಬ್ರೂಕ್ಲಿನ್ನಲ್ಲಿ ಶಿಕ್ಷಕ ವೃತ್ತಿಯನ್ನ ಮಾಡ್ಕೊಂಡಿದ್ದ. 80ರ ದಶಕದಲ್ಲಿ ಬ್ಯಾಂಕರ್ ಆಗಿ ಕೆಲಸ ಮಾಡ್ತಾ ಇದ್ದ. ಬಳಿಕ ಹೂಡಿಕೆದಾರನಾಗಿ ತೊಡಗಿಸಿಕೊಂಡಿದ್ದ. ಹಲವು ಶ್ರೀಮಂತರಿಗೆ ಫೈನಾನ್ಷಿಯಲ್ ಅಡ್ವೈಸರ್ ಆಗ್ತಾನೆ. 90ರ ದಶಕದಲ್ಲಿ ಆತನಿಗೆ ಅಮೆರಿಕದ ಶ್ರೀಮಂತರ ಒಡನಾಟ ಶುರುವಾಗತ್ತೆ. ಹಾಗೆ ಸೆಲೆಬ್ರಿಟಿಗಳು, ಪ್ರಭಾವಿಗಳು, ರಾಜಮನೆತನಕ್ಕೆ ಸೇರಿದವರು, ಹಾಗೆ ರಾಜಕಾರಣಿಗಳ ಸಂಘ ಕೂಡ ಮಾಡ್ತಾನೆ. ಅದರಲ್ಲಿ ಈಗಿನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಇದ್ರು. ಸಿರಿವಂತಿಕೆ ಬಂದ ಮೇಲೆ ಈತ ಬೇರೆ ಬೇರೆ ಕಡೆ ಎಸ್ಟೇಟ್ಗಳನ್ನ, ಅಪಾರ್ಟ್ಮೆಂಟ್ಗಳನ್ನ ಖರೀದಿಸ್ತಾನೆ. ಆತ ಸುಮಾರು $600 ಮಿಲಿಯನ್ ಆಸ್ತಿಗಳ ಒಡೆಯನಾಗ್ತಾನೆ. ಹೀಗಿರುವಾಗಲೇ 1998ರಲ್ಲಿ ಆತ ವರ್ಜಿಯಾ ದ್ವೀಪ ಸಮೂಹದಲ್ಲಿ ಒಂದು ಪುಟ್ಟ ದ್ವೀಪವನ್ನ ಖರೀದಿ ಮಾಡ್ತಾನೆ. ಅದರ ಹೆಸರು ಲಿಟ್ಲ್ ಸೈಂಟ್ ಜೇಮ್ಸ್. ಆ ಖಾಸಗಿ ಐಲ್ಯಾಂಡ್ ಎಫ್ಸ್ಟೈನ್ ಐಲ್ಯಾಂಡ್ ಅಂತಾನೆ ಫೇಮಸ್ ಆಗತ್ತೆ. ಆ ದ್ವೀಪ ಈಗ ಸೇಲ್ ಆಗಿದೆ. ಅದರ ಒಡೆತನ ಬೇರೆಯವರ ಕೈಯಲ್ಲಿದೆ. ಹೊರಗಿಂದ ನೋಡುವಾಗ ಆ ಐಲ್ಯಾಂಡ್ ತುಂಬಾ ಸುಂದರ ಆಗಿದೆ. ಅರಮನೆಯ ವೈಭೋಗ ಇದೆ. ಅದರಲ್ಲಿ ಲಕ್ಸುರಿ ಬಂಗ್ಲೆ ಮತ್ತು ವಿಲ್ಲಾಗಳಿವೆ. ಜಿಮ್, ಸ್ವಿಮ್ಮಿಂಗ್ ಪೂಲ್, ಹೆಲಿಪ್ಯಾಡ್ ಎಲ್ಲ ಇದೆ. ಅಷ್ಟು ಸುಂದರವಾದ ದ್ವೀಪದೊಳಗಡೆ ಒಂದು ಕರಾಳ ಸತ್ಯ ಕೂಡ ಅಡಗಿತ್ತು. ಅದೇನೆಂದ್ರೆ, ಅಲ್ಲಿಗೆ 18 ವರ್ಷದೊಳಗಿನ ಅಪ್ರಾಪ್ತ ಹೆಣ್ಮಕ್ಕಳ ಸಾಗಾಟ ಆಗ್ತಾ ಇತ್ತು. ಅಲ್ಲಿ 12ರಿಂದ 17 ವರ್ಷದೊಳಗಿನ ಹೆಣ್ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇತ್ತು. ಅಪ್ರಾಪ್ತೆಯರ ಮೇಲೆ ಬಲವಂತವಾಗಿ ಲೈಂಗಿಕ ಕ್ರಿಯೆ ನಡೆಸಲಾಗ್ತಾ ಇತ್ತು. ಹೀಗೆ ಅಪ್ರಾಪ್ತ ಬಾಲಕಿಯರನ್ನ ಬಳಸ್ಕೊಳ್ತಾ ಇದ್ದಿದ್ದು ದೊಡ್ಡವರು ಅನ್ನೋದು ಅರಗಿಸಿಕೊಳ್ಳಲಾಗದ ವಿಷಯ. ಆ ದ್ವೀಪದಿಂದ ಬಾಲಕಿಯರಿಗೆ ತಪ್ಪಿಸಿಕೊಳ್ಳಲು ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಸುತ್ತಲೂ ನೀರು, ಜೊತೆಗೆ ಎಫ್ಸ್ಟೈನ್ನ ತಂಡ ಸುತ್ತಲೂ ಕಣ್ಣಿಟ್ಟಿತ್ತು. ಒಮ್ಮೆ ಒಬ್ಳು 15 ವರ್ಷದ ಹುಡುಗಿ ತಪ್ಪಿಸಿಕೊಳ್ಳೋಕೆ ಮುಂದಾಗಿದ್ಲು. ಆದರೆ ಅವಳನ್ನ ಹಿಡಿದು ಹಿಂಸಿಸಲಾಗಿತ್ತು ಅನ್ನೋದು ಬೆಳಕಿಗೆ ಬಂದಿದೆ. ಆ ಐಲ್ಯಾಂಡ್ಗೆ ಹೋಗ್ತಿದ್ದವರು ಯಾರಂದ್ರೆ, ಅವರು ಜಗತ್ತಿನ ಪ್ರಬಲ ವ್ಯಕ್ತಿಗಳಾಗಿದ್ರು. ಬಿಲಿಯನರ್ಗಳು, ಉದ್ಯಮಿಗಳು, ಸೆಲೆಬ್ರಿಟಿಗಳು, ರಾಜಕಾರಣಿಗಳು. ಅದರಲ್ಲಿ ದೊಡ್ಡವರ ಹೆಸರುಗಳಿದೆ. ಇಸ್ರೇಲಿನ ಮಾಜಿ ಪ್ರಧಾನಿ ಇಹುದ್ ಬರಾಕ್, ಫೇಮಸ್ ಬೌದ್ಧ ವಿಜ್ಞಾನಿ ಸ್ಟೀಫನ್ ಹ್ಯಾಕಿಂಗ್ಸ್, ಇಂಗ್ಲೆಂಡಿನ ರಾಜಕುಮಾರ ಆಂಡ್ರೋ, ಸಿರಿವಂತ ಬಿಲ್ ಗೇಟ್ಸ್, ಹೀಗೆ ಸುಮಾರು 200ಕ್ಕೂ ಅಧಿಕ ಹೈ ಪ್ರೊಫೈಲ್ ವ್ಯಕ್ತಿಗಳು ಅಲ್ಲಿಗೆ ಹೋಗ್ತಾ ಇದ್ರು. ಅವರು ಅಲ್ಲಿ ಪಾರ್ಟಿ ಮಾಡ್ತಾ ಇದ್ರು. ಅವರೆಲ್ಲರಿಗೂ ಜೆಫ್ರಿ ಎಫ್ಸ್ಟೈನ್ನ ಜೊತೆ ಸಂಪರ್ಕ ಆಯಿತು. ಅಲ್ಲದೆ ಜಗತ್ತಿನ ಹಲವು ಪ್ರಬಲ ವ್ಯಕ್ತಿಗಳು ಈ ಎಫ್ಸ್ಟೈನ್ ಜೊತೆ ಸಂಪರ್ಕದಲ್ಲಿರುವುದು ದಾಖಲೆ ಮೂಲಕವೇ ಬಹಿರಂಗಗೊಂಡಿದೆ. ಅದರಲ್ಲಿ ಅಮೆರಿಕದ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದ್ದಾರೆ. ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಕೂಡ ಇದ್ದಾರೆ. ನಮ್ಮ ಭಾರತದ ಕೇಂದ್ರ ಸಚಿವ
ಹರ್ದೀಪ್ ಸಿಂಗ್ ಪುರಿಗೂ ಎಫ್ಸ್ಟೀನ್ ಜೊತೆ ಸಂಪರ್ಕ ಇತ್ತು ಅನ್ನೋದು ಬೆಳಕಿಗೆ ಬಂದಿದೆ. ಹಾಗೆ ಈಗ ರಿವೀಲ್ ಆಗ್ತಿರೋ ಎಫ್ಸ್ಟೀನ್ ಫೈಲ್ನಲ್ಲಿ ನಮ್ಮ ಪ್ರಧಾನಿ ಮೋದಿಯವರ ಹೆಸರು ಉಲ್ಲೇಖ ಇದೆ ಅಂತ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ಮುಂದಕ್ಕೆ ಮಾತಾಡೋಣ. ಮತ್ತೆ ವಿಷಯಕ್ಕೆ ಬರುವುದಾದ್ರೆ, ಎಫ್ಸ್ಟೀನ್ ಐಲ್ಯಾಂಡ್ನಲ್ಲಿ ನಡೀತಾ ಇದ್ದ ಕರಾಳ ವಿಚಾರ ತುಂಬಾ ವರ್ಷಗಳ ತನಕ ಹೊರಗೆ ಬಂದಿರಲಿಲ್ಲ. ಅದು ಬಯಲಾಗಿದ್ದು ಹೇಗೆ ಅಂದ್ರೆ 2005ರಲ್ಲಿ ಫ್ಲೋರಿಡಾದಲ್ಲಿ ಜೆಫ್ರಿ ಎಫ್ಸ್ಟೀನ್ ವಿರುದ್ಧ ಒಂದು ಪೊಲೀಸ್ ದೂರು ದಾಖಲಾಗತ್ತೆ. ಅಲ್ಲಿನ ಫಾರ್ಮ್ ಬೀಚ್ ಬಂಗ್ಲೆಯಲ್ಲಿ 14 ವರ್ಷದ ಶಾಲಾ ಬಾಲಕಿ ಮೇಲೆ ಈ ಎಫ್ಸ್ಟೀನ್ ಲೈಂಗಿಕ ದೌರ್ಜನ್ಯ ನಡೆಸಿರೋ ಕೇಸ್ ಅದು. ಪೊಲೀಸರು ತನಿಖೆಗೆ ಇಳಿದಾಗ ಎಫ್ಸ್ಟೀನ್ನ ಲೈಂಗಿಕ ದೌರ್ಜನ್ಯದ ಬೆಟ್ಟವೇ ತೆರೆದುಕೊಳ್ಳುತ್ತಾ ಹೋಗುತ್ತೆ. ಆತ ಮಸಾಜ್ಗೆ ಅಂತ ಕರೆಸ್ಕೊಂಡು ಅಪ್ರಾಪ್ತ ಬಾಲಕಿಯರಿಗೆ ಲೈಂಗಿಕ ದೌರ್ಜನ್ಯ ನೀಡಿರೋದು ಬೆಳಕಿಗೆ ಬರುತ್ತೆ. ಒಬ್ಳು ಹುಡುಗಿಗೆ ಹಣ ಕೊಟ್ಟು ಮತ್ತೊಬ್ಬಳನ್ನ ಕರೆದುಕೊಂಡು ಬರುವಂತೆ ಆತ ಸೂಚಿಸ್ತಾ ಇದ್ದ. ಹೀಗೆ ಒಬ್ಬರ ಮೂಲಕ ಮತ್ತೊಬ್ಬಳು ಅಪ್ರಾಪ್ತಿಯನ್ನ ಆತ ಕರೆಸ್ಕೊಳ್ತಾ ಇದ್ದ. ಈ ಕೇಸಲ್ಲಿ ಫ್ಲೋರಿಡಾ ಪೊಲೀಸರ ತನಿಖೆ ಸ್ಟ್ರಾಂಗ್ ಆಗಿತ್ತು. 2006ರಲ್ಲಿ ಆತನ ಬಂಧನ ಆಯಿತು. ಅದೇ ವರ್ಷ FBI ತನಿಖೆಯನ್ನ ಕೈಗೆತ್ತಿಕೊಂಡಿತ್ತು. ಆಪರೇಷನ್ ಲೀಫ್ ಇಯರ್ ಹೆಸರಲ್ಲಿ FBI ಕಾರ್ಯಾಚರಣೆ ನಡೆಸಿತ್ತು. ಆವಾಗ ಹಲವು ಸಂತ್ರಸ್ತೆಯರು ಮುಂದೆ ಬಂದು ತಮ್ಮ ಮೇಲಾದ ದೌರ್ಜನ್ಯವನ್ನ ತಿಳಿಸಿದರು. ಆತ ಇಂಟರ್ನ್ಯಾಷನಲ್ ಸೆಕ್ಸ್ ರಾಕೆಟ್ ನಡೆಸ್ತಾ ಇರೋದು ಬೆಳಕಿಗೆ ಬಂತು. ಆ ಕೇಸ್ ಕೂಡ ಆತನ ಮೇಲೆ ದಾಖಲಾಯಿತು. FBI ತನಿಖೆಯಲ್ಲಿ ಆತ 35ಕ್ಕೂ ಅಧಿಕ ಅಪ್ರಾಪ್ತೆಯರಿಗೆ ಲೈಂಗಿಕ ದೌರ್ಜನ್ಯ ಮಾಡಿರೋದು ಬೆಳಕಿಗೆ ಬಂದಿತ್ತು. ಹೀಗಿರುವಾಗ ಆತ ಜೈಲಿನಲ್ಲೇ ಕೊಳೆಯಬೇಕಾಯಿತು. ಆದರೆ ಆತ 2007-8ರಲ್ಲಿ ಆತನ ವಕೀಲರು ಅಂದಿನ US ಅಟಾರ್ನಿ ಅಲೆಕ್ಸ್ ಅಕೋಸ್ಟಾ ಅವರ ಕಚೇರಿಯೊಂದಿಗೆ ರಹಸ್ಯವಾಗಿ ಒಪ್ಪಂದವನ್ನ ಮಾಡಿಕೊಂಡು ಆತನನ್ನ ಗಂಭೀರ ಪ್ರಕರಣಗಳಿಂದ ಬಚಾವ್ ಮಾಡಿದರು. ಇದರಿಂದಾಗಿ ಜೀವಾವಧಿ ಶಿಕ್ಷೆ ವಿಧಿಸಬಹುದಾಗಿದ್ದ ಪ್ರಕರಣದಲ್ಲಿ ಆತನಿಗೆ 18 ತಿಂಗಳುಗಳ ಕಾಲದ ಶಿಕ್ಷೆಯನ್ನ ಮಾತ್ರ ವಿಧಿಸಲಾಗುತ್ತೆ. 2008ರಲ್ಲಿ ನಡೆದ ರಹಸ್ಯ ಒಪ್ಪಂದದ ಬಗ್ಗೆ 2017ರಲ್ಲಿ ಮಿಯಾಮಿ ಹೆರಾಲ್ಡ್ ಪತ್ರಿಕೆ ವರದಿ ಮಾಡಿತು. ಈ ವಿಚಾರ ಬಯಲಾಗ್ತಾ ಇದ್ದಂತೆ ಸಾರ್ವಜನಿಕ ಒತ್ತಡ ಹೆಚ್ಚಾಗ್ತಾ ಹೋಯಿತು. ಬೇರೆ ದಾರಿ ಇಲ್ಲದೆ 2019ರಲ್ಲಿ ಜುಲೈನಲ್ಲಿ ಎಫ್ಸ್ಟೀನ್ನನ್ನ ಮತ್ತೆ ಬಂಧಿಸಲಾಯಿತು. ಆತನ ಸಂಪರ್ಕದಲ್ಲಿ ಹಲವು ದೇಶದ ರಾಜಕಾರಣಿಗಳು, ಉದ್ಯಮಿಗಳು, ಉನ್ನತ ನಾಯಕರು ಇದ್ರು. ವಿಚಾರಣೆಯಲ್ಲಿ ಅದೆಲ್ಲ ಬಯಲಾಗುವ ನಿರೀಕ್ಷೆ ಇತ್ತು. ಇನ್ನೇನು ವಿಚಾರಣೆ ಶುರುವಾಗಬೇಕು ಅನ್ನೋಷ್ಟರಲ್ಲಿ ನ್ಯೂಯಾರ್ಕ್ ಜೈಲಿನಲ್ಲಿ ಎಫ್ಸ್ಟೀನ್ ಸಾವನ್ನಪ್ತಾನೆ. ಅದು ಆತ್ಮಹತ್ಯೆ ಅಂತ ಹೇಳ್ತಾರೆ. ಆದರೆ ಆತನನ್ನ ಕೊಲೆ ಮಾಡಿರುವ ಅನುಮಾನ ಎದ್ದಿತ್ತು. ಹಾಗಾಗಿ ಎಫ್ಸ್ಟೀನ್ನ ಲೈಂಗಿಕ ಹಗರಣದ ಸಂಪೂರ್ಣ ಕಡತವನ್ನ ಬಿಡುಗಡೆ ಮಾಡಬೇಕು ಅನ್ನೋ ಕೂಗು ಕೇಳಿ ಬರುತ್ತೆ. ಕೊನೆಗೂ ಆತನ ಲೈಂಗಿಕ ಹಗರಣದ ಫೈಲ್ ಬಿಡುಗಡೆಯಾಗಿದೆ. ಅಮೆರಿಕದ ನ್ಯಾಯ ಇಲಾಖೆ ಬಿಡುಗಡೆ ಮಾಡಿರುವ ಎಫ್ಸ್ಟೀನ್ ಕಡತದಲ್ಲಿ 3 ಲಕ್ಷಕ್ಕೂ ಅಧಿಕ ಪುಟಗಳಿದೆ, 2,000ಕ್ಕೂ ಅಧಿಕ ವಿಡಿಯೋಗಳಿದೆ, 18,000ಕ್ಕೂ ಅಧಿಕ ಫೋಟೋಗಳಿವೆ. ಅವು ಹೊಸ ಆರೋಪವನ್ನ ಹುಟ್ಟುಹಾಕಿದೆ. ಎಫ್ಸ್ಟೀನ್ ಫೈಲ್ನಲ್ಲಿ ಹಲವು ದೇಶಗಳ ಪ್ರಮುಖರ ಹೆಸರುಗಳಿದೆ. ಅದರಲ್ಲಿ ಅಮೆರಿಕದ ಹಾಲಿ ಅಧ್ಯಕ್ಷ ಟ್ರಂಪ್ ಮತ್ತು ಅವರ ಪತ್ನಿ ಮೆಲೇನಿಯಾ ಹೆಸರು ಹೆಚ್ಚು ಚರ್ಚೆಯಲ್ಲಿದೆ. ಹಾಗೆ ಟ್ರಂಪ್ ಇಸ್ರೇಲಿನ ಹಿಡಿತದಲ್ಲಿದ್ದಾರೆ ಎಂಬ ಉಲ್ಲೇಖ ಇದೆ. ಇನ್ನು ಟ್ರಂಪ್ ಅವರ ವ್ಯವಹಾರ ಹಾಗೂ ಅವರ ಕುಟುಂಬದವರು ವ್ಯವಹಾರದ ಮಾಡಿರುವ ಭ್ರಷ್ಟಾಚಾರದ ಬಗ್ಗೆಯೂ ಅದರಲ್ಲಿ ಉಲ್ಲೇಖ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಟ್ರಂಪ್, ನನಗೆ ಎಫ್ಸ್ಟೀನ್ ಜೊತೆ ಸ್ನೇಹ ಇತ್ತು, ಆದರೆ ಆತನ ಅಪರಾಧ ಕೃತ್ಯಗಳ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಎಂದಿದ್ದಾರೆ. ಆತನ ಐಲ್ಯಾಂಡ್ಗೆ ನಾನು ಯಾವತ್ತೂ ಹೋಗಿರಲಿಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಎಫ್ಸ್ಟೀನ್ ಫೈಲ್ನಲ್ಲಿ ಮೈಕ್ರೋಸಾಫ್ಟ್ ದಿಗ್ಗಜ ಬಿಲ್ ಗೇಟ್ಸ್ ಹೆಸರಿದೆ, ಎಲಾನ್ ಮಸ್ಕ್ ಹೆಸರಿದೆ, ಅವರ ನಡುವಿನ ಸಂಭಾಷಣೆಯ ಬಗ್ಗೆ ಮಾಹಿತಿ ಇದೆ. ಹಾಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಬಗ್ಗೆ ಉಲ್ಲೇಖ ಇದೆ. UKಯ ಪ್ರಿನ್ಸ್ ಆಂಡ್ರೋ ಹೆಸರಿದೆ. ಹಾಗೆ ಇಂಗ್ಲೆಂಡಿನ ದೊಡ್ಡವರ ಹೆಸರುಗಳಿದೆ. ನ್ಯೂಯಾರ್ಕ್ನ ಮೇಯರ್ ಮಮ್ದಾನಿಯವರ ತಾಯಿ ಭಾರತೀಯ ಮೂಲದ ಸಿನಿಮಾ ನಿರ್ಮಾಪಕಿ ಮೀರಾ ನಾಯರ್ ಹೆಸರು ಕೂಡ ಇದೆ. ಅದೆಲ್ಲ ಇರಲಿ, ನಮ್ಮ ಭಾರತದ ಬಗ್ಗೆ ಏನು ಉಲ್ಲೇಖ ಇದೆ? ಭಾರತೀಯರ ಉಲ್ಲೇಖವೂ ಇದೆ. ಭಾರತದ ಪ್ರಧಾನಿ ಮೋದಿಯವರ ಹೆಸರು ಕೂಡ ಉಲ್ಲೇಖ ಆಗಿದೆ. ಹಾಗಂತ ಮೋದಿಯವರು ಆತನ ದ್ವೀಪಕ್ಕೇನು ಹೋಗಿರಲಿಲ್ಲ, ಆತನ ಜೊತೆ ಸಂಪರ್ಕ ಕೂಡ ಇಟ್ಕೊಂಡಿರಲಿಲ್ಲ. ಮೋದಿಯವರು ಅಮೆರಿಕದ ಒತ್ತಡಕ್ಕೆ ಮಣಿದು 2017ರಲ್ಲಿ ಇಸ್ರೇಲಿಗೆ ಭೇಟಿ ನೀಡಿದ್ರು ಎಂಬ ಬಗ್ಗೆ ಎಫ್ಸ್ಟೀನ್ ಫೈಲ್ನಲ್ಲಿ ಉಲ್ಲೇಖ ಇದೆ ಅನ್ನೋದು ತಿಳಿದು ಬಂದಿದೆ. 2017ರಲ್ಲಿ ಮೋದಿಯವರು ಇಸ್ರೇಲಿಗೆ ಭೇಟಿ ನೀಡಿದ್ರು. ಅದು ಭಾರತದ ಪ್ರಧಾನಿಯೊಬ್ಬರು ಇಸ್ರೇಲಿಗೆ ನೀಡಿದ ಮೊದಲ ಭೇಟಿಯಾಗಿತ್ತು. 1948ರಲ್ಲಿ ಇಸ್ರೇಲ್ ದೇಶ ರಚನೆಯಾದಾಗಿನಿಂದ ಮೊದಲ ಪ್ರಧಾನಿ ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ಅವರಿಗೆ ಯಾವೊಬ್ಬ ಪ್ರಧಾನಿಯೂ ಇಸ್ರೇಲಿಗೆ ಭೇಟಿ ನೀಡಿರಲಿಲ್ಲ. ಇಸ್ರೇಲ್ ಒಂದು ವಸಾಹತು ದೇಶ, ಪ್ಯಾಲೆಸ್ತೀನ್ ಜನರಿಗೆ ತಮ್ಮ ಹಕ್ಕು ಸಿಗಬೇಕು ಎಂದು ಭಾರತದ ನಿಲುವಾಗಿತ್ತು. ಭಾರತ ಇಸ್ರೇಲ್ ಜೊತೆ ರಾಜತಾಂತ್ರಿಕ ಸಂಬಂಧ ಇಟ್ಕೊಂಡಿದ್ರು.
ಅವರ ಜೊತೆ ಗಾಢ ಸಂಬಂಧ ಬೆಳೆಸಲು ಹೋಗಿರಲಿಲ್ಲ. ಆದರೆ ಮೋದಿಯವರು ಎಲ್ಲಾ ಸಂಪ್ರದಾಯಗಳನ್ನು ಮುರಿದು 2017ರಲ್ಲಿ ಇಸ್ರೇಲಿಗೆ ಭೇಟಿ ನೀಡಿದ್ರು. ಮೋದಿಯವರು ಇಸ್ರೇಲಿಗೆ ಭೇಟಿ ನೀಡಿದ್ದು ಅಮೆರಿಕ ಅಧ್ಯಕ್ಷರಿಗಾಗಿ ಅನ್ನೋ ಉಲ್ಲೇಖ ಇದೆ ಅನ್ನೋದು ತಿಳಿದು ಬಂದಿದೆ. ಇದನ್ನ ಭಾರತ ಸರ್ಕಾರ ತಳ್ಳಿ ಹಾಕಿದ್ದು ಅದು ಅಪರಾಧಿಯೊಬ್ಬನ ಸುಳ್ಳಿನ ಕಥೆಗಳು ಅಂತ ಹೇಳಿದೆ. ಅದೇನೇ ಇದ್ರೂ ಕರಾಳ ಚರಿತ್ರೆಯ ಎಫ್ಸ್ಟೀನ್ ಕಡತದಲ್ಲಿ ಭಾರತದ ಪ್ರಧಾನಿಯೊಬ್ಬರ ಹೆಸರು ಉಲ್ಲೇಖ ಆಗಿರೋದು ದೇಶಕ್ಕೆ ಮುಜುಗರ ತರುವ ವಿಷಯ. ಅಲ್ಲದೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪೂರಿಗೂ ಎಫ್ಸ್ಟೀನ್ ಜೊತೆ ಸಂಪರ್ಕ ಇರುವ ಆರೋಪ ಇದೆ. ಅವರು 2014ರಲ್ಲಿ ಬಿಜೆಪಿ ಸೇರಿದ ಬಳಿಕ ಆತನ ಜೊತೆ ಸಂಪರ್ಕದಲ್ಲಿರೋದು, ಭೇಟಿಯಾಗಿರೋದು ಅಂತ ಬೆಳಕಿಗೆ ಬರ್ತಾ ಇದೆ. ಅದರ ನಂತರದಲ್ಲಿ ಅವರು ಕೇಂದ್ರದಲ್ಲಿ ಸಚಿವರು ಆದರು. ಈಗ ವಿಷಯ ಬೆಳಕಿಗೆ ಬಂದ ಬಳಿಕವೂ ಅವರು ಕೇಂದ್ರ ಸಚಿವರಾಗಿ ಮುಂದುವರೆದಿದ್ದಾರೆ. ಇಲ್ಲಿ ನೈತಿಕತೆ ಅನ್ನೋದು ಕಂಡು ಬರ್ತಾನೆ ಇಲ್ಲ. ಅವರು ಯಾಕಾಗಿ ಎಫ್ಸ್ಟೀನ್ ಜೊತೆ ಸಂಪರ್ಕ ಮಾಡಿದ್ರು ಅನ್ನೋದು ಈ ದೇಶಕ್ಕೆ ಗೊತ್ತಾಗಲೇಬೇಕಾಗಿದೆ. ಹಾಗೆ ಭಾರತದ ಪ್ರಧಾನಿ ಅಮೆರಿಕದ ಒತ್ತಡಗಳಿಗೆ ಮಣಿಯುತ್ತಾರೆ ಎಂಬ ವಿಚಾರವು ಆತಂಕಕಾರಿಯಾದ ವಿಚಾರ. ಯಾವ ಕಾರಣಕ್ಕಾಗಿ ಇವರೆಲ್ಲ ಒತ್ತಡಕ್ಕೆ ಮಣಿಯುತ್ತಾರೆ ಮತ್ತು ಯಾಕಾಗಿ ಇಂತಹವರ ಜೊತೆ ಸಂಪರ್ಕ ಮಾಡ್ತಾರೆ ಅನ್ನೋದು ಈ ದೇಶಕ್ಕೆ ಗೊತ್ತಾಗಲೇಬೇಕಾಗಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.